ಹಲೋ ಫ್ರೆಂಡ್ಸ್, ಇವತ್ತು ನಾನು ಟ್ರಾನ್ಸಾಕ್ಷನ್ ಆ್ಯಂಡ್ ವೋಚರ್ ಎಂಟ್ರಿನ ಯಾವ ಥರ ಮಾಡೋದು ಟ್ಯಾಲಿನಲ್ಲಿ ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಇದೊಂದು ಪ್ರಾಬ್ಲಮ್ ಇದೆ. ಸೊ ಇದ್ರ ಪ್ರಕಾರ ಒಂದು ಪ್ರವೀಣ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 5 lakh 5 ಲಕ್ಷ ಕೊಟ್ಟು ಒಂದು ಪ್ರವೀಣ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಪರ್ಚೇಸ್ಡ್ ಫರ್ನಿಚರ್ ಫಾರ್ 50,000 50,000 ಕೊಟ್ಟು ಒಂದು ಫರ್ನಿಚರ್ನ ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟು ರೆಂಟ್ ಪೇ ಮಾಡಿದರೆ 15,000ಕ್ಕೆ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿದರೆ 10,000. ಈ ಪರ್ಚೇಸ್ಡ್ LG TV, ಈ LG ಟಿವಿಗಳನ್ನ ಪರ್ಚೇಸ್ ಮಾಡಿದರೆ 1,20,000ಕ್ಕೆ ಪರ್ಚೇಸ್ ಮಾಡಿದ್ದಾರೆ. ಮತ್ತು ಈ ಸೋಲ್ಡ್ LG TV ಫಾರ್ 1,50,000 30,000 ಲಾಭ ಇಟ್ಕೊಂಡು ಅವರು 1,50,000ಕ್ಕೆ ಮಾರಿದ್ದಾರೆ ಇದರಲ್ಲಿ. ಸೊ ಇದನ್ನು ನಾವು ವೋಚರಿಂಗ್ ಎಂಟ್ರಿನಲ್ಲಿ ಯಾವ ಥರ ನಾವು ಇದು ಮಾಡಬೇಕು ಅಂತ ಅಂದರೆ, ಸೊ ಫಸ್ಟ್ ಸ್ಟೆಪ್ಪು ನಾವು ಕಂಪ್ನಿ ಕ್ರಿಯೇಷನ್ ಮಾಡಬೇಕು. 2ನೇ ಸ್ಟೆಪ್ಪು ಲೆಡ್ಜರ್ ಕ್ರಿಯೇಷನ್ ಮಾಡಬೇಕು. 3ನೇ ಸ್ಟೆಪ್ಪು ವೋಚರಿಂಗ್ ಎಂಟ್ರಿ ಮಾಡಬೇಕು. 4ನೇ ಸ್ಟೆಪ್ಪು ಡಿಸ್ಪ್ಲೇ ರಿಸಲ್ಟ್ಗಳನ್ನ ಏನೇನಿದೆ ಅದನ್ನು ನೋಡ್ಬೋದು. ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಸ್ಟೆಪ್, ಕಂಪ್ನಿ ಕ್ರಿಯೇಷನ್ಗೆ ಹೋಗೋಣ. ಸೊ ಟ್ಯಾಲಿ ಓಪನ್ ಮಾಡೋದು ಯಾವ ಥರ ಅಂತ ಅಂದರೆ, ಸೊ ಇಲ್ಲಿ ಹೋಗಿ ರೈಟ್ ಕ್ಲಿಕ್ ನ್ಯೂಗೆ ಹೋಗ್ತೀವಿ, ಓಪನ್ ಆಗುತ್ತೆ ಟ್ಯಾಲಿ. ಸೊ ಟ್ಯಾಲಿಗೆ ಹೋಗೋದ್ಮೇಲೆ ಮೊದಲು ಕಂಪ್ನಿ ಕ್ರಿಯೇಷನ್ ಮಾಡಬೇಕು. ಸೊ ವರ್ಕ್ W ಅಂತ ಹೊಡೀರಿ, ಎಜುಕೇಷನಲ್ ಮೋಡ್ ಎಂಟರ್ ಕೊಡಿ. ನೆಕ್ಸ್ಟು ಯಾವುದೇ ಕಂಪ್ನಿ ಕ್ರಿಯೇಟ್ ಆಗಿಲ್ಲ. ಸೊ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಏನೂ ಇನ್ಫಾರ್ಮೇಷನ್ ಇರೋದಿಲ್ಲ. ಇದ್ದರೆ ಇಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಹಾಗಾಗಿ ಯಾವುದೇ ಕಂಪ್ನೀಸ್ ಕ್ರಿಯೇಟ್ ಆಗಿಲ್ಲ. ಕ್ರಿಯೇಟ್ ಮಾಡಬೇಕು. ಈಗ ನಾನು ಆ್ಯರೋ ಕೀ ಒತ್ತಿ ಕ್ರಿಯೇಟ್ ಕಂಪ್ನಿಗೆ ಹೋಗ್ತೀನಿ. ಇಲ್ಲಿ ಸೊ ಪ್ರವೀಣ್ ಅನ್ನೋ ಹೆಸರಲ್ಲಿ ಒಂದು ಕಂಪ್ನಿ ಕ್ರಿಯೇಟ್ ಮಾಡ್ತೀನಿ. ಸೊ ಮೇಲಿಂಗ್ ನೇಮ್ ಅದೇ ಇರುತ್ತೆ, ಅಡ್ರೆಸ್ಸು ಬೋಗಾದಿ ಮೈಸೂರು ಅಂತ ಹಾಕ್ತೀನಿ. ಸೊ ಎಂಟರ್ ಕರ್ನಾಟಕ ಹಾಕ್ತೀನಿ. ನೆಕ್ಸ್ಟ್ ಮಿಕ್ಕಿದ ವ್ಯಾಲ್ಯೂಸ್ ಎಲ್ಲ ಸೇಮ್ ಇರಬೇಕು ಅಂತಂದರೆ Ctrl A ಪ್ರೆಸ್ ಮಾಡ್ತೀನಿ. ಸೊ ಈಗ ಪ್ರವೀಣ್ ಅನ್ನೋ ಹೆಸರಲ್ಲಿ ಒಂದು ಕಂಪ್ನಿ ಕ್ರಿಯೇಟ್ ಆಗಿದೆ. ಫಸ್ಟ್ ಸ್ಟೆಪ್ ಈಸ್ ಓವರ್. ಯಾವುದು ಕಂಪ್ನಿ ಕ್ರಿಯೇಷನ್ ಇದಾಗಿದೆ. ಈಗ ಲೆಡ್ಜರ್ ಕ್ರಿಯೇಷನ್ ಮಾಡಬೇಕು, ಸೆಕೆಂಡ್ ಸ್ಟೆಪ್ಪು. ಸೊ ಸೆಕೆಂಡ್ ಸ್ಟೆಪ್ ಲೆಡ್ಜರ್ ಕ್ರಿಯೇಷನ್ ಮಾಡಬೇಕು ಅಂತ ಅಂದರೆ, ಅಕೌಂಟ್ ಇನ್ಫೋ ಗೇಟ್ವೇ ಆಫ್ ಟ್ಯಾಲಿ ಇದೆ. ಇಲ್ಲಿ ಅಕೌಂಟ್ ಇನ್ಫೋ ಎಂಟ್ರ್ ಕೊಡ್ತೀನಿ, ಒಳಗಡೆ ಹೋಗುತ್ತೆ. ಅಗೈನ್ ಲೆಡ್ಜರ್ ಸೆಲೆಕ್ಟ್ ಮಾಡ್ತೀನಿ ಆ್ಯರೋ ಕೀಯಿಂದ, ಅದರ ಒಳಗಡೆ ಹೋಗುತ್ತೆ. ನೆಕ್ಸ್ಟು ಸಿಂಗಲ್ ಲೆಡ್ಜರ್ಗೆ ಹೋಗಿ ಕ್ರಿಯೇಟ್ ಅಂತ ಕೊಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಟು ಫಸ್ಟು ಪ್ರಾಬ್ಲಮ್ ನೋಡಿದ್ರೆ ಏನಂತ ಇದೆ, ಇದು ಫಸ್ಟ್ ಲೈನಲ್ಲಿ ಪ್ರವೀಣ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತ ಇದೆ. ಸೊ ಪ್ರವೀಣ್ ಅನ್ನೋದು ಇಟ್ಸ್ ಎ ಕ್ಯಾಪಿಟಲ್ ಅಕೌಂಟಿಗೆ ಬರ್ತದೆ. ಸೊ ಅದನ್ನು ಎಂಟ್ರ್ ಮಾಡೋಣ. ಸೊ ಕ್ಯಾಪಿಟಲ್ ಅಕೌಂಟ್, ಪ್ರವೀಣ್ ಅಂಡರ್ ಇಟ್ಸ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಎಂಟರ್ ಇನ್ವೆಂಟ್ರಿ ಅಫೆಕ್ಟೆಡ್ ಬೈ ವ್ಯಾಲ್ಯೂಸ್ ನೋ ಅಂತ ಕೊಟ್ಟಿರಿ. ಇನ್ ಕೇಸ್ ಏನಾದರೂ ಅಫೆಕ್ಟ್ ಆದರೆ ನಾವು ಇದನ್ನು ಆಲ್ಟ್ರ್ ಮಾಡ್ಬೋದು. ಹಾಗಾಗಿ ಅಂತ ಇದು ಪ್ರಾಬ್ಲಮ್ ಏನಾಗಲ್ಲ. ಸೊ ಎಂಟರ್ ಕೊಟ್ಟು ಡಿಫಾಲ್ಟ್ ವ್ಯಾಲ್ಯೂಸ್ನ ನೀವು ಸೇವ್ ಮಾಡಿ, ಬೇಕಿದ್ರೆ ಇನ್ನೊಂದು ಸಲ ಚೇಂಜಸ್ ಬೇಕು ಅಂದರೆ ಮಾಡ್ಕೋಬೋದು. ಎಂಟರ್ ಓಪನಿಂಗ್ ಬ್ಯಾಲೆನ್ಸು ನಮ್ಮ ಹತ್ರ ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಹಾಗಾಗಿ ಬ್ಲ್ಯಾಂಕ್ ಬಿಡ್ತೀವಿ. ಬ್ಲ್ಯಾಂಕ್ ಬಿಟ್ಬಿಟ್ಟು ಎಂಟರ್ ಕೊಡ್ತೀವಿ. ಅಕ್ಸೆಪ್ಟ್ ಅನ್ನೋದಕ್ಕೆ ಎಸ್ ಅನ್ನೋದಕ್ಕೆ ಎಂಟರ್ ಕೊಡ್ತೀವಿ, ಅದು ಅಕ್ಸೆಪ್ಟ್ ಆಗುತ್ತೆ. ಸೊ ಇದು ಕ್ರಿಯೇಟ್ ಆಗಿದೆ ಇಲ್ವ ಅಂತ ನೋಡಬೇಕು ಅಂತ ಅಂದರೆ ನಾವು ಡಿಸ್ಪ್ಲೇಗೆ ಹೋಗಿ ನೋಡ್ಬೋದು. ಲಾಸ್ಟಲ್ಲಿ ಬೇಕಾದ್ರೆ ಹೋಗಿ ನೋಡ್ಬೋದು. ಈಗ ಸದ್ಯಕ್ಕೆ ಎಲ್ಲನೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಈ ಪರ್ಚೇಸ್ಡ್ ಫರ್ನಿಚರ್ ಫಾರ್ 50,000. ಇಲ್ಲಿ ಫರ್ನಿಚರ್ ಅನ್ನೋದು ಒಂದು ಅಕೌಂಟ್ ಇದೆ. ಸೊ ಫರ್ನಿಚರ್ ಕಮ್ಸ್ ಅಂಡರ್ ಫಿಕ್ಸ್ಡ್ ಅಸೆಟ್, ಅದು ಸ್ಥಿರಾಸ್ತಿ ಅನ್ನೋ ಥರ ಇದೆ. ಇಲ್ಲಿ ಎಲ್ಲ ಡೀಟೇಲ್ಸ್ಗಳು ಬರ್ತವೆ. ಇದರಲ್ಲಿ ಫಿಕ್ಸ್ಡ್ ಅಸೆಟ್ ಬೇಕು ಅಂತ ಅಂದರೆ F ಅಂತ ಟೈಪ್ ಮಾಡಿದ್ರೆ ಅದರಲ್ಲಿ F ಇಂದ ಸ್ಟಾರ್ಟ್ ಆಗೋದು ಎಲ್ಲ ಕೂಡ ಇಲ್ಲಿ ಬರ್ತದೆ.
ಸೊ ಫರ್ನಿಚರು ಫಿಕ್ಸ್ಡ್ ಅಸೆಟ್ಗೆ ಬರುತ್ತೆ ಹೇಗೆ ಅಂತ ನಾವು ಒಂದು ಲಿಸ್ಟಲ್ಲಿ ಕೊಟ್ಟಿರ್ತೀವಿ, ಒಂದು ಮ್ಯಾನ್ಯುವಲ್ ಲಿಸ್ಟಲ್ಲಿ ಇದೆ, ನಿಮ್ಮ ಹತ್ರ ಇದೆ ಮ್ಯಾನ್ಯುವಲಲ್ಲಿ, ಅದನ್ನು ಬೇಕಿದ್ರೆ ನೀವು ರೆಫರ್ ಮಾಡ್ಬೋದು. ಸೊ ಎಂಟರ್ ಓಕೆ. ನೆಕ್ಸ್ಟ್ ಲೆಡ್ಜರ್ ಇದು ಯಾವುದು ಫರ್ನಿಚರ್ ಆಯಿತು. ನೆಕ್ಸ್ಟು ರೆಂಟ್ ಪೇಯ್ಡು. ಸೊ ಅಗೈನ್ ರೆಂಟ್ಗೆ ಹೋಗ್ತೀನಿ, ರೆಂಟ್ ಎಂಟರ್. ಇಟ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಿಗೆ ಬರುತ್ತೆ, ಇದು ಖರ್ಚು, ಇಂಡೈರೆಕ್ಟ್ ಎಕ್ಸ್ಪೆನ್ಸಿಗೆ ಬರುತ್ತೆ. ಎಂಟರ್. ಸೊ ಓಕೆ. ನೆಕ್ಸ್ಟು ಎಲೆಕ್ಟ್ರಿಸಿಟಿ ಬಿಲ್, ಇದು ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಿಗೆ ಬರುತ್ತೆ. ಎಲೆಕ್ಟ್ರಿಸಿಟಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಿಗೆ ಬರುತ್ತೆ. ಎಂಟರ್. ಸೊ ನೆಕ್ಸ್ಟು LG TV ಈ ಪರ್ಚೇಸ್ಡ್, ಇದು ಮಾರಾಟಕ್ಕೋಸ್ಕರ ಪರ್ಚೇಸ್ ಮಾಡೋದು, ಇಟ್ ಕಮ್ಸ್ ಅಂಡರ್ ಪರ್ಚೇಸ್ ಅಕೌಂಟಿಗೆ ಬರುತ್ತೆ. ಸೊ ಪರ್ಚೇಸಿಂಗ್ ಆಫ್ LG TV, enter, it comes under purchase accounts. Again next to he sold LG TV for 1,50,000. Again is sold ಅನ್ನೋದು ಸೇಲ್ಸ್ ಅಕೌಂಟಿಗೆ ಬರುತ್ತೆ. ಸೆಲ್ಲಿಂಗ್ ಆಫ್ LG TV, it comes under sales account. ಸೊ ಎಂಟರ್ ಕೊಟ್ಟು ಇದು ಮಾಡ್ತೀವಿ. ನೆಕ್ಸ್ಟು ಈಗ ಲೆಡ್ಜರ್ಸ್ ಎಲ್ಲ ಕ್ರಿಯೇಟ್ ಆಗಿದೆ. ಸೊ ಯಾವ ಲೆಡ್ಜರ್ಸ್ ಡಿಸ್ಪ್ಲೇನಲ್ಲಿ ಹೋಗಿ ಎಷ್ಟು ಲೆಡ್ಜರ್ಸ್ ಇದ್ದಾವೆ ಅಂತ ಚೆಕ್ ಮಾಡ್ಬೋದು. ಎಸ್ಕೇಪ್ಗೆ ಹೋಗ್ತೀನಿ, ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಿ ಅಗೈನ್ ಅಕೌಂಟ್ ಇನ್ಫೋ, ಲೆಡ್ಜರ್ಸ್, ಡಿಸ್ಪ್ಲೇಗೆ ಹೋಗ್ತೀನಿ, ಎಲೆಕ್ಟ್ರಿಸಿಟಿ, ಫರ್ನಿಚರ್, ಪ್ರವೀಣ್, ಕ್ಯಾಶು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡೂ ಇರ್ತವೆ, ಅದನ್ನು ಬಿಟ್ಟು ಪರ್ಚೇಸಿಂಗ್ ಆಫ್ ಲೆಡ್ಜರ್. ಓಕೆ, ಯಾವುದು ಮಾಡಿದೆಯೋ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಓಕೆ, ಗುಡ್. ಚೆಕ್ ಮಾಡ್ಕೊಂಡಾದ್ಮೇಲೆ ಇನ್ ಕೇಸ್ ಯಾವುದಾದ್ರು ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಎಸ್ಕೇಪ್ಗೆ ಹೋಗಿ ಮೂರನೇ ಸ್ಟೆಪ್ ಯಾವುದು ಅಂತ ಅಂದರೆ ಇಲ್ಲಿ ವೋಚರಿಂಗ್ ಎಂಟ್ರಿ ಅಂತ ಬರೀದೆ. ಸೊ ವೋಚರಿಂಗ್ ಎಂಟ್ರಿ ಅಂದರೆ ಇದೊಂದು ಕ್ರೂಷಿಯಲ್ ಸ್ಟೆಪ್ಪು, ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಇದರಲ್ಲಿ ನಾವು ಒಂದೊಂದನ್ನು ಯಾವ ಥರ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಪ್ರವೀಣ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತ ನಾವು ಇದು ಮಾಡಬೇಕು ಅಂದರೆ ಕ್ರೆಡಿಟ್ ಯಾವುದು, ಡೆಬಿಟ್ ಯಾವುದು ಅಂತ ಡಬಲ್ ಎಂಟ್ರಿ ಲೆಡ್ಜರಲ್ಲಿ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ನಾವು ವೋಚರ್ ಎಂಟ್ರಿ ಮಾಡ್ಬೋದು, ಅಥವಾ ಸಿಂಗಲ್ ಎಂಟ್ರಿ ಕೂಡ ಮಾಡ್ಬೋದು. ಸೊ ಮೊದಲು ಡಬಲ್ ಎಂಟ್ರಿ ತೋರಿಸ್ತೀನಿ, ಆಮೇಲೆ ಬೇಕಿದ್ರೆ ನಿಮಗೆ ಸಿಂಗಲ್ ಎಂಟ್ರಿ ತೋರಿಸ್ತೀನಿ. ಫಸ್ಟು ಅಕೌಂಟ್ ಗೇಟ್ವೇ ಆಫ್ ಟ್ಯಾಲಿನಲ್ಲಿ ಅಕೌಂಟಿಂಗ್ ವೋಚರ್ಸ್ಗೆ ಹೋಗ್ತೀನಿ. ಅಕೌಂಟಿಂಗ್ ವೋಚರ್ಸ್ಗೆ ಹೋಗಿ ಇದು ಪೇಮೆಂಟಾ ರೆಸಿಪ್ಟಾ ಅಂತ ನಾವು ಮೊದಲು ಡಿಸೈಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ರವೀಣ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತ ಅಂದರೆ ದುಡ್ಡು ಬರ್ತಾ ಇದೆ ಅಮೌಂಟು, ಏಕೆಂದರೆ ಅವರು ಕ್ಯಾಶನ್ನು ಕೊಡ್ತಾ ಇದ್ದಾರೆ, ಇದು ಬಂಡವಾಳ ಅಂತ. ಹಾಗಾಗಿ ಇದು ರೆಸಿಪ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಜನರಲಾಗಿ. ರೆಸಿಪ್ಟ್ಗೆ F6 ಅಂತ ಇದು ಮಾಡ್ತೀನಿ. F6 ಇಲ್ಲಿ ಡೆಬಿಟ್ ಯಾವುದು, ಕ್ರೆಡಿಟ್ ಯಾವುದು ಅಂತ ಮೊದಲೇ ನಾವು ಒಂದು ವರ್ಕ್ ಮಾಡಿದ್ದೀವಿ. ಇದ್ರ ಪ್ರಕಾರ ಕ್ಯಾಪಿಟಲ್ ಅಕೌಂಟು ಕ್ರೆಡಿಟ್,
ಕ್ಯಾಶ್ ಅಕೌಂಟು ಡೆಬಿಟ್ ಅಂತ ಆಗುತ್ತೆ. ಸೊ ನಾನು ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಅಂತಂದರೆ ಇಟ್ಸ್ ಅ ಪ್ರವೀಣ್, ಬ್ಯಾಲೆನ್ಸ್ ಎಷ್ಟು ಕ್ರೆಡಿಟ್ ಆಗೋದು 5 ಲಕ್ಷ, ಎಂಟರ್. ಸೊ ಟು ದಿ ಕ್ಯಾಶ್ ಡೆಬಿಟ್ ಆಗುತ್ತೆ, ಎಂಟರ್. ಕ್ಯಾಶ್ 5 ಲಕ್ಷ ಡೆಬಿಟ್ ಆಗುತ್ತೆ. ಇಲ್ಲಿ ಬೇಕಿದ್ರೆ ನರೇಷನಲ್ಲಿ ಪ್ರವೀಣ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತ ನಿಮ್ಗೆ ಏನು ಬೇಕೋ ಯಾವ ಥರ ಬೇಕೋ ಇಲ್ಲಿ ಬರ್ಕೋಬೋದು. ಎಂಟರ್. ಇದು ಫಸ್ಟ್ ಇದು ಮುಗೀತು. ಎರಡನೇದು ರೆಂಟ್ ಪೇಡ್, ಇದು ಫಸ್ಟ್ ಮುಗೀತು. ಎರಡನೇದು ಈ ಪರ್ಚೇಸ್ಡ್ ಫರ್ನಿಚರ್ ಫಾರ್ 50,000 ಅಂತ ಇದೆ. ಸೊ ಇದು ಪೇಮೆಂಟ್ಗೆ ಹೋಗಬೇಕು. ಸೊ ಮತ್ತು ಕ್ಯಾಶು ಕ್ರೆಡಿಟ್ಟು ಮತ್ತು ಫರ್ನಿಚರು ಡೆಬಿಟ್ ಆಗುತ್ತೆ. ಸೊ ಪೇಮೆಂಟ್ಗೆ ಹೋಗಬೇಕು ಅಂತ ಅಂದರೆ ಅಗೈನ್ F5 ಪ್ರೆಸ್ ಮಾಡ್ತೀನಿ ಇಲ್ಲಿ. ನೆಕ್ಸ್ಟು ಡೆಬಿಟ್ ಯಾವುದು ಅಂತ ಅಂದರೆ ಫರ್ನಿಚರ್ ಅಕೌಂಟು. ಎಷ್ಟು ಫರ್ನಿಚರ್ ಅಕೌಂಟ್ ಅಂದರೆ 50,000. ನೆಕ್ಸ್ಟು ಕ್ರೆಡಿಟು ಕ್ಯಾಶು, $50,000. ಸೊ ಇಲ್ಲಿ ನಾವು ಕರೆಂಟ್ ಬ್ಯಾಲೆನ್ಸ್ ನೋಡೋದಾದರೆ 4,50,000 ಇದೆ. ಅಂದರೆ ಅರ್ಥ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. 5 ಲಕ್ಷ ನಾವು ಬಂಡವಾಳ ಹಾಕಿದ್ದೀವಿ, 50,000 ಅದನ್ನು ಯಾವುದೋ ಫರ್ನಿಚರ್ಗೆ ತೊಗೊಂಡ್ರೆ ಮಿಕ್ಕಿದ್ದು 4,50,000 ಇಲ್ಲಿ ಇದೆ. DR ಅಂತ ಅಂದರೆ ನಮ್ಮ ಹತ್ರ ಇರೋ ಅಮೌಂಟು, CR ಅಂತ ಅಂದರೆ ನಾವು ಬೇರೆಯವ್ರಿಗೆ ಕೊಡಬೇಕಾಗಿರೋ ಅಮೌಂಟ್ ಅಂತ ಇಲ್ಲಿ ನೀವು ರಫಾಗಿ ತಿಳ್ಕೊಬೋದು. ಸೊ ಓಕೆ, ಸೊ ಆ ಥರ ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ದಟ್ ನಿಮಗೆ ಕರೆಕ್ಟಾಗಿ ಒಂದು ಲೆಕ್ಕ ಸಿಗುತ್ತೆ. ಎಂಟರ್. ಇಲ್ಲಿ ಬೇಕಿದ್ರೆ ನರೇಷನಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಬರ್ಕೋಬೋದು. ಫರ್ನಿಚರ್ ಪರ್ಚೇಸ್ಡ್ ಅಂತ ಬರ್ಕೋಬೋದು. ಸೊ ನೆಕ್ಸ್ಟು ಇದು ಈ ರೆಂಟ್ ಪೇಯ್ಡು 15,000 ಅಂತ ಇದೆ. ಸೊ ರೆಂಟ್ ಪೇಯ್ಡ್ 15,000 ಅಂದರೆ ಪೇಮೆಂಟಲ್ಲಿ ಇರ್ತದೆ. ರೆಂಟ್ 15,000 ಕ್ರೆಡಿಟ್ ಕ್ಯಾಶು 15,000. ನೆಕ್ಸ್ಟು ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್ 10,000 ಅಂತ ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಪೇ ಓಕೆ, ಎಲೆಕ್ಟ್ರಿಸಿಟಿ ಬಿಲ್ ಪೇ. ಸೊ 10,000 ಎಂಟರ್. ಕ್ಯಾಶ್. ಸೊ ಈ ಥರ. ನೆಕ್ಸ್ಟು ಪರ್ಚೇಸ್ ಅಕೌಂಟ್ ಪರ್ಚೇಸನ್ನು ಮಾಡ್ತಾರೆ 1,20,000. ಸೊ ಇಲ್ಲಿ ಪರ್ಚೇಸ್ ಹೋಗಬೇಕಾಗುತ್ತೆ. ಪರ್ಚೇಸ್ F9 ಅಥವಾ ನೀವು ಲೆಫ್ಟ್ ಬಟನ್ ಇದು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡು ಥರ ಒಂದು ಅಕೌಂಟಿಂಗ್ ಇನ್ವಾಯ್ಸ್, ಐಟಮ್ ಇನ್ವಾಯ್ಸ್, ವೋಚರ್ ಅಂತ ಇದೆ. ಅದರ ಡಿಫ್ರೆನ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಪರ್ಚೇಸ್ ಅಂತ ಬಂದಮೇಲೆ ಇನ್ವಾಯ್ಸ್ ನಂಬರ್ ಇದ್ದರೆ ಹಾಕಿ, ಇಲ್ಲ ಅಂತ ಅಂದರೆ ಬ್ಲ್ಯಾಂಕ್ ಬಿಡಿ. ಡೇಟು ಅಷ್ಟೇ ಇದ್ದರೆ ಹಾಕಿ, ಇಲ್ಲಾಂದರೆ ಬ್ಲ್ಯಾಂಕ್ ಬಿಡಿ. ಪಾರ್ಟೀಸ್ ಅಕೌಂಟ್ ನೇಮ್,
ಪಾರ್ಟೀಸ್ ಅಕೌಂಟ್ ನೇಮ್ ಅಂತಾರೆ ಸಂಡ್ರಿ ಕ್ರಿಯೇಟರ್ ಅಂತ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಬರ್ತದೆ, ಬಂದಾಗ ನಾನು ಹೇಳ್ತೀನಿ. ಅಥವಾ ಕ್ಯಾಶಿಂದನೂ ನಾವು ತೊಗೋಬೋದು. ಒಂದು ಡೈರೆಕ್ಟ್ ಕ್ಯಾಶ್ ಕೊಟ್ಬಿಟ್ಟು ತೊಗೋಬೋದು, ಅಥವಾ ನಾವು ಕ್ರೆಡಿಟ್ ಬೇಸ್ ಮೇಲೆ ಸಾಲದ ರೂಪದಲ್ಲಿ ತೊಗೊಬರ್ಬೋದು. ಸೊ ಈಗ ನಾನು ಕ್ಯಾಶ್ ರೂಪದಲ್ಲಿ ಕ್ಯಾಶ್ ಕೊಟ್ಬಿಟ್ಟು ತೊಗೋತಾಯಿದ್ದೀನಿ. ಇಲ್ಲಿ ಸಪ್ಲೈಯರ್ ಡೀಟೇಲ್ಸ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಇಲ್ಲ. ನೋಡಿ, ಕರೆಂಟ್ ಬ್ಯಾಲೆನ್ಸ್ ಇಲ್ಲಿ 4,25,000 ತೋರಿಸ್ತಿದೆ ನಮ್ಮ ಹತ್ರ ಇರೋ ಅಮೌಂಟು. ಸೊ ಈಗ DR ಪರ್ಚೇಸಿಂಗ್ ಆಫ್ ಕಲರ್ ಟಿ ವಿ ಅಂತ ಹಾಕ್ತೀವಿ. ಪರ್ಚೇಸಿಂಗ್ ಆಫ್ ಕಲರ್ ಟಿ ವಿ ಎಷ್ಟು ಅಂತ ಹೇಳಿದ್ರೆ $1,20,000 ಈ ಥರ ಆಗ್ಬೋದು. ಸೊ ಈಗ ಎಗೈನ್ ಸೇಲ್ಸ್ ಅಕೌಂಟನ್ನು ಏನಾರ ಬಂದರೆ, ಸೊ ಇದನ್ನು ಎಸ್ಕೇಪ್ ಇದು ಮಾಡಿ, ಸಾರಿ, ಅಥವಾ ಅದು ಎಲ್ಲ ಸೇವ್ ಆಗಿರುತ್ತೆ, ಡೋಂಟ್ ವರಿ. ಎಗೈನ್ ಸೇಲ್ಸ್ ಆಗಿ F8ಗೆ ಹೋಗ್ತೀನಿ. ಸೇಲ್ಸ್ ಅಕೌಂಟಲ್ಲಿ ಎಗೈನ್ ಅದೇ ಥರ ನಾವು ಪಾರ್ಟೀಸ್ ಅಕೌಂಟ್ ನೇಮ್ ಕ್ಯಾಶು, ಡೆಲಿವರಿ ಇನ್ಫಾರ್ಮೇಷನ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಬ್ಲ್ಯಾಂಕ್ ಬಿಡಿ. ಸೊ ಇಲ್ಲಿ ಸೆಲ್ಲಿಂಗ್ ಆಫ್ ಕಲರ್ ಟಿ ವಿ ಅಂತ ಕೊಡಿ. ಸೆಲ್ಲಿಂಗ್ ಆಫ್ ಕಲರ್ ಟಿ ವಿ ಸೊ ಎಷ್ಟು ಅಂತ ಅಂದರೆ 1,50,000. ಓಕೆ, ನಾನು ಎಲ್ಲ ಸೇಲ್ಸ್ ಎಲ್ಲ ಇದು ವೋಚರ್ನು ಇದು ಮಾಡಿದ್ದೀನಿ. ಸೊ ಈಗ ನಾವು ಎಲ್ಲ ಮುಗ್ದಾದ್ಮೇಲೆ ಎಂಟರ್ ಕೊಟ್ಟು ಸೇವ್ ಮಾಡ್ಬೋದು, ಅಥವಾ ಎಸ್ಕೇಪ್ ಒತ್ತಿ ನಾವು ಎಲ್ಲದು ಎಂಟ್ರಿ ಮಾಡಿದ್ದೇವೆ ಅಂತ ನೋಡಬೇಕು ಅಂತ ಅಂದರೆ ಡಿಸ್ಪ್ಲೇಗೆ ಹೋಗಿ, ಸೊ ಡೇ ಬುಕ್ಗೆ ಹೋಗಿ ನಾವಿಲ್ಲಿ ನೋಡ್ಬೋದು. ಸೊ ಯಾವುದಿದೆ, ಫರ್ನಿಚರ್ 50,000. ಸೊ ಇದು ಕ್ರೆಡಿಟ್ ಅಮೌಂಟು, ಡೆಬಿಟ್ ಅಮೌಂಟ್ ಎಲ್ಲ ಇಲ್ಲೇ ಬಂದಿದೆ ಈ ಥರ. ಓಕೆ, ಎಲ್ಲ ಡೀಟೇಲ್ಸ್ಗಳು ಕರೆಕ್ಟ್ ಇದ್ದಾವೆ. ಸೊ ಹೀಗೆ ನಾವು ಇದು ಮಾಡ್ಬೋದು. ಈಗ ಇದನ್ನೇ ನಾವು ಸಿಂಗಲ್ ಎಂಟ್ರಿ ಮೋಡಲ್ಲಿ ಮಾಡಬೇಕು ಅಂತಾದರೆ, ಡಬಲ್ ಎಂಟ್ರಿ ಮೋಡು ಸ್ವಲ್ಪ ಕಷ್ಟ ಇದೆ, ಸಿಂಗಲ್ ಎಂಟ್ರಿ ಸ್ವಲ್ಪ ಈಸಿ ಇದೆ. ನೋಡೋಣ ಯಾವ ಥರ ಮಾಡೋಣ ಅಂತ. ಸೊ ಎಗೈನ್ ದ ಸೇಮ್ ಪ್ರಾಬ್ಲಮ್ನ ನಾನು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ, ಹೊಸ ಕಂಪ್ನಿ ಕ್ರಿಯೇಟ್ ಮಾಡ್ತೀನಿ. Alt F3. ಸೊ ಕ್ರಿಯೇಟ್ ಕಂಪ್ನಿ. ನಾನಿಲ್ಲಿ ಪ್ರವೀಣ್ ಸಿಂಗಲ್ ಎಂಟ್ರಿ ಸಿಸ್ಟಮ್ಗೆ ಸಿಂಗಲ್ ಅಂತ ಹಾಕ್ತೀನಿ. ಸೊ Ctrl A ಪ್ರೆಸ್ ಮಾಡಿ ಇದನ್ನು ನಾನು ಇದು ಮಾಡ್ತೀನಿ. ಈಗ ನೋಡಿ, ಪ್ರವೀಣ್ ಸಿಂಗಲ್ 2 ಕಂಪ್ನಿ ಇದೆ, ಆದರೆ ನಾವು ಟ್ರಾನ್ಸಾಕ್ಷನ್ ಮಾಡ್ತಿರೋದು ಪ್ರವೀಣ್ ಸಿಂಗಲಲ್ಲಿ. ಯಾವುದು ಈ ಥರ ಬ್ಲಾಕ್ ಲೆಟರ್ಸ್ ಇದ್ದಾವೋ ಅದು ನಾವು ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀವಿ ಅಂತ ಅದರ ಅರ್ಥ. ಓಕೆ, ನೆಕ್ಸ್ಟು ಕ್ರಿಯೇಟ್ ಕಂಪ್ನಿ ಆಯಿತು. ಅಗೈನ್ ಅಕೌಂಟ್ ಇನ್ಫೋಗೆ ಹೋಗ್ತೀನಿ. ಅಕೌಂಟ್ ಇನ್ಫೋ ಹೋಗಿ ಲೆಡ್ಜರ್ಸ್ಗೆ ಹೋಗ್ತೀನಿ. ಲೆಡ್ಜರ್ಸ್ಗೆ ಹೋಗಿ ಮಲ್ಟಿಪಲ್ ಲೆಡ್ಜರ್ಸ್ಗೆ ಹೋಗ್ತೀನಿ. ಮಲ್ಟಿಪಲ್ ಲೆಡ್ಜರ್ಸ್ಗೆ ಹೋಗಿ ಇಲ್ಲಿ ಆಲ್ ಐಟಮ್ಸ್ ಕೊಡ್ತೀನಿ. ಇಲ್ಲಿ ಆಲ್ ಐಟಮ್ಸ್ ಕೊಟ್ಟು, ಸೊ ಫಸ್ಟು ಪ್ರವೀಣ್
ಕಮ್ಸ್ ಅಂಡರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಡ್ತೀನಿ. ನೆಕ್ಸ್ಟು ರೆಂಟ್ ಬಿಲ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಎಲೆಕ್ಟ್ರಿಸಿಟಿ comes under indirect expense. Indirect expense. So next ಯಾವುದು, furniture comes under fixed asset. ಮತ್ತು ಪರ್ಚೇಸಿಂಗ್ LG TV comes under purchase account. Again selling of color TV comes under sales account. ಓಕೆ, ಸೊ ಎಂಟರ್ ಕೊಟ್ಟು ಸೇವ್ ಮಾಡ್ತೀನಿ. ಸೊ ಈಗ ಡಿಸ್ಪ್ಲೇಗೆ ಹೋದರೆ ನೋಡಿ, ಇದು ಸೇಮ್ ಇದು ಶೋ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಕ್ಯಾಶು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಸೊ ಲೆಡ್ಜರ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ವೋಚರಿಂಗ್ ಅಕೌಂಟಿಂಗ್ ವೋಚರ್ಸ್ಗೆ ಹೋಗ್ತೀನಿ ಇಲ್ಲಿ. ಸೊ ಮೊದಲು ರೆಸಿಪ್ಟು ಕ್ಯಾಪಿಟಲ್ ಅಕೌಂಟ್ ರೆಸಿಪ್ಟ್ ಆಗಿರೋದ್ರಿಂದ ಸೊ ಯಾವುದು F6 ಪ್ರೆಸ್ ಮಾಡ್ತೀನಿ. F6 ನಾವು ಇದನ್ನು ಸಿಂಗಲ್ ಎಂಟ್ರಿ ಮೋಡು ಮತ್ತು ಡಬಲ್ ಎಂಟ್ರಿ ಮೋಡನ್ನು ಆನ್ ಮಾಡೋದು ಆಫ್ ಮಾಡೋದು ಯಾವ ಥರ ಅಂದರೆ, ಕಾನ್ಫಿಗರ್ಗೆ ಹೋಗಿ ಇಲ್ಲಿ ಈ ಯೂಸ್ ಸಿಂಗಲ್ ಎಂಟ್ರಿ ಮೋಡ್ ರೆಸಿಪ್ಟ್ ಅನ್ನೋದರಲ್ಲಿ ಎಸ್ ಅಂತ ಕೊಡಬೇಕು ಅಥವಾ ವೈ ಅಂತ ಕೊಡಬೇಕು. ಇಲ್ಲಿ ಯೂಸ್ CR/DR ಇನ್ಸ್ಟೆಡ್ ಆಫ್ ಟು ಬೈ ಅನ್ನೋದ್ರಲ್ಲಿ ನೋ ಅಂತ ಕೊಡಬೇಕು. ಸೊ ಎಂಟರ್ ಕೊಟ್ಟು ಸೇವ್ ಮಾಡಿ. ಇದು ನಾರ್ಮಲ್ ಸಿಂಗಲ್ ಎಂಟ್ರಿ ಮೋಡಿಗೆ ಬರುತ್ತೆ. ಈಗ ರೆಸಿಪ್ಟು ಅಕೌಂಟು ಕ್ಯಾಶು. ಸೊ ಕ್ಯಾಶು ಇದು ಪ್ರವೀಣ್. ಸೊ ಪ್ರವೀಣ್ ಅಂತ ಬಂತು. ನೆಕ್ಸ್ಟು ಅಮೌಂಟು ಎಷ್ಟು, 5 lakh. ಎಂಟರ್ ಈಗ ಫಸ್ಟ್ ಟ್ರಾನ್ಸಾಕ್ಷನ್ ಮುಗೀತು. ಈಗ ನಮ್ಮ ಪ್ರಕಾರ 5 ಲಕ್ಷ ನಮ್ಮ ಹತ್ರ ಇರಬೇಕು ನೆಕ್ಸ್ಟ್ ಟ್ರಾನ್ಸಾಕ್ಷನಲ್ಲಿ, ಯಾಕೆಂದರೆ ಬಂಡವಾಳ 5 ಲಕ್ಷ ಕ್ಯಾಶ್ ಇದೆ ನಮ್ಮ ಹತ್ರ. ನೆಕ್ಸ್ಟು ಫರ್ನಿಚರ್ ಪರ್ಚೇಸ್ಡು ಪೇಮೆಂಟ್ ಆಗುತ್ತೆ. ಈಗ F5 ಹೋಗ್ತೀನಿ. ಅಗೈನ್ ಇಲ್ಲಿ ಕ್ಯಾಶು, ಫರ್ನಿಚರು. ಸೊ 50,000 ನೋಡಿ, ಇಲ್ಲಿ 50,000 DR ಆದ ತಕ್ಷಣ ಇಲ್ಲಿ ನಮಗೆ 5 ಲಕ್ಷ ಇದ್ದದ್ದು ಬ್ಯಾಲೆನ್ಸು 4,50,000ಗೆ ರಿಡ್ಯೂಸ್ ಆಯಿತು. ಸೊ ಎಂಟರ್. ಸೊ ಇಲ್ಲಿ ನರೇಷನಲ್ಲಿ ನೀವೇನು ಬೇಕು ಅದನ್ನು ಬರ್ಕೋಬೋದು. ಸೊ ನೆಕ್ಸ್ಟು ಎಂಟರ್. ಅಗೈನ್ ಪೇಮೆಂಟು ರೆಂಟ್ ಪೇಯ್ಡ್. ಸರಿ, ಇಲ್ಲಿ ಅಕೌಂಟು ಕ್ಯಾಶ್ ಅಕೌಂಟು. ಆ ಕ್ಯಾಶ್ ಅಕೌಂಟಿಂದ ಫರ್ನಿಚರ್ ಪರ್ಚೇಸ್ ಆಯಿತು. ರೆಂಟ್ ಪೇಯ್ಡ್ ಎಷ್ಟು ಅಮೌಂಟ್ ಅಂತ ಅಂದರೆ ರೆಂಟ್ 15,000. ಸೊ ಇಲ್ಲಿ ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು 15,000 ಮತ್ತೆ ಮೈನಸ್ ಆದರೆ ಇಲ್ಲಿ 4,35,000 ಆಗಿದೆ ಅಂತ. ಸೊ ಎಂಟರ್. ಸೊ ಯಾವುದು ರೆಂಟ್ ಆಯಿತು. ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್. ಈಗ ಕ್ಯಾಶು, ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್ 10,000.
ಓಕೆ. ಸೊ ಅಗೈನ್ ಈಗ ಪರ್ಚೇಸಿಂಗ್ ಆಫ್ LG TV ಅಂತ ಬರ್ತದೆ. ಆಗ ಪರ್ಚೇಸ್ ಅಕೌಂಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಆನ್ ಮಾಡ್ತೀನಿ. ಅಗೈನ್ ಸೇಮ್ ಪಾರ್ಟೀಸ್ ಅಕೌಂಟ್ ನೇಮ್ ಕ್ಯಾಶ್. ಪರ್ಚೇಸಿಂಗ್ ಆಫ್ ಕಲರ್ TV. ಅಮೌಂಟ್ 1,20,000. ಅಗೈನ್ ಸೇಲ್ಸ್ ಆಫ್ LG TV F8 ಪ್ರೆಸ್ ಮಾಡ್ತೀನಿ. ಸೆಲ್ಲಿಂಗ್ ಆಫ್ ಕಲರ್ TV 1,50,000. ಸೊ ಈಗ ನಮ್ಮದು ಟ್ರಾನ್ಸಾಕ್ಷನ್ ಎಲ್ಲ ಮುಗಿದಿದೆ. ಎಸ್ಕೇಪ್ ಹೋಗಿ ಡಿಸ್ಪ್ಲೇ ನೋಡ್ಬೋದು. ಡೇ ಬುಕ್ಕಲ್ಲಿ ದ ಸೇಮ್ ಪಿಕ್ಚರು ಇಲ್ಲೂ ಕೂಡ ಡಬಲ್ ಎಂಟ್ರಿಯಲ್ಲೂ ಕೂಡ ತೋರಿಸ್ಬೇಕು. ಆಗಿದ್ದರೆ ಇಟ್ಸ್ ಕರೆಕ್ಟ್ ಅಂತ. ಅದ್ರ ಜೊತೆಗೆ ನೀವು ಬ್ಯಾಲೆನ್ಸ್ ಶೀಟ್ಗೂ ಹೋದರೆ ರಿಪೋರ್ಟ್ಸಲ್ಲಿ ಸೊ ನೋಡಿ 5,000 ನಮಗೆ 5,000 ಲಾಭ ಆಗಿದೆ. ಲೆಫ್ಟ್ ಸೈಡ್ ಬಂದರೆ ಲಾಭ, ರೈಟ್ ಸೈಡ್ ಬಂದರೆ ನಷ್ಟ ಅಂತ. ಸೊ ನೋಡಿ, ಸೊ ಈ ಡೀಟೇಲ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸು ಎಲೆಕ್ಟ್ರಿಸಿಟಿ ಬಿಲ್ಲು, ರೆಂಟು, ಮತ್ತು ಸೇಲ್ಸ್ ಅಕೌಂಟು, ಸೆಲ್ಲಿಂಗ್ ಆಫ್ ಕಲರ್ TV, ಅಗೈನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಲೋನ್ ಗೀನ್ ಏನಾರು ಇದ್ದರೆ ಅಂತ ಅದಿಲ್ಲ. ಜೊತೆಗೆ ಕ್ಯಾಪಿಟಲ್ ಅಕೌಂಟು ಬಂಡವಾಳ ಎಷ್ಟಿದೆ ಅಂತಂದರೆ 5 ಲಕ್ಷ. ಮತ್ತು ಫಿಕ್ಸ್ಡ್ ಅಸೆಟ್ಟು ಫರ್ನಿಚರ್ ಅಂತ ಒಂದಿದೆ. ಅಗೈನ್ ಕರೆಂಟ್ ಅಸೆಟ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್, ನಮ್ಮ ಹತ್ರ ಲಾಸ್ಟ್ಗೆ ಕೈಲಿ ಎಷ್ಟು ಅಮೌಂಟ್ ಇದೆ ಅಂತ ತೋರಿಸ್ತಾ ಇದೆ. 4,55,000 ನಮ್ಮ ಹತ್ರ ಇದೆ. ಸೊ ಇಷ್ಟು ಡೀಟೇಲ್ಸ್ಗಳನ್ನು ನಾವು ನೋಡ್ಬೋದು ಬ್ಯಾಲೆನ್ಸ್ ಶೀಟ್ನಲ್ಲಿ. ಓಕೆ, ಸೊ ಇಷ್ಟು ನಿಮ್ಮ ವೋಚರಿಂಗ್ ಎಂಟ್ರಿನಲ್ಲಿ ಬರ್ತದೆ. ನೆಕ್ಸ್ಟ್ ಕ್ಲಾಸಿಂದ ನಾವು ಪ್ರಾಕ್ಟೀಸ್ ಪ್ರಾಬ್ಲಮ್ ಮಾಡಿಸ್ತೀವಿ. ಸೊ ದಟ್ ನಿಮಗೆ ಇನ್ನೂ ಟ್ಯಾಲಿ ಎಂಟ್ರಿ ಮಾಡೋದು ಈಸಿ ಆಗುತ್ತೆ. ಏನಾದರೂ ಕ್ವೆಶನ್ ಇದ್ದರೆ ಕೇಳಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು.